ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು. ಪ್ರಿಯ ಐಕೆ ನ್ಯೂಸ್ ಕಂಡ 24x7 ವೀಕ್ಷಕರೇ, BK9 ನ್ಯೂಸ್ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವೀಕ್ಷಕರೇ, ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಹತ್ರ ಬಂದಿದ್ದೇವೆ. ಉಮಾಪೌರಿ ಅವರು ನಮ್ಮ ಐಕೆ ನ್ಯೂಸ್ ಕಂಡ 24x7 ಕನ್ನಡ ವಾಹಿನಿ ಜೊತೆಗೆ ಲೈವ್ ಬರ್ತಾ ಇದ್ದಾರೆ. ನೋಡ್ತಾ ಇರಿ ಐಕೆ ನ್ಯೂಸ್ ಕಂಡ 24x7 ಬಸವ ಕಲ್ಯಾಣ, ಬೀದರ್, ಗುಲ್ಬರ್ಗ, ಚಿಡಗುಪ್ಪ. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ದಿನಾಂಕ 15/6/2025 ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಶಾಖೆ ಹಿರ್ನಾಗಾಂವ್ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ HC ಮಾದೇವಪ್ಪ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಯವಿಟ್ಟು ಆವತ್ತಿನ ದಿನ ಈ ಬಸವ ಕಲ್ಯಾಣ ತಾಲೂಕಿನ ವಿವಿಧ ಗ್ರಾಮದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮೂರ್ತಿ ಅನಾವರಣ ಕಾರ್ಯಕ್ರಮದ ಒಂದು ಯಶಸ್ವಿಗೊಳಿಸಬೇಕಂತೇಳಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಜೊತೆಗೆ ನಮಗೆ ಬಹಳ ಒಂದು ಸಂತೋಷದ ಒಂದು ಸಂಗತಿ ಅಂತಂದರೆ, ಸುಮಾರು 4-5 ದಶಕಗಳಿಂದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಲ್ಲಿ ಹಗಲಿರುಳು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಇವತ್ತು MLC ಅಂತೇಳಿ ಕರ್ನಾಟಕ ಸರ್ಕಾರ ಏನು ಅವರನ್ನು ನೇಮಕ ಮಾಡಿದೆ. ಆ ಸಂತೋಷ ಬಹಳ ನಾನು ಇವತ್ತು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತಿದ್ದೀನಿ. ಅದು ಬಹಳ ನಮಗೂ ಕೂಡ ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಎಲ್ಲ ಒಂದು ಅಭಿಮಾನಿಗಳಿಗೆ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಅದನ್ನು ತುಂಬ ಹೃದಯದನ್ನು ನಾವು ಈ ಬಸವ ಕಲ್ಯಾಣ ಶಾಖೆ ವತಿಯಿಂದ, ಬೀದರ್ ಜಿಲ್ಲಾ ಶಾಖೆ ವತಿಯಿಂದ ಅನಂತ ಒಂದು ಖರ್ಗೆ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರ್ನಾಗಾಂವ್ ಗ್ರಾಮದ ಅನೇಕ ಪ್ರಮುಖರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ, ನಮ್ಮ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ಅಮಾನ್ ಮೈಸಲ್ಗೆ, ಮಲ್ಲಿಕಾರ್ಜುನ್ ವಿದ್ಯಾರ್ಥಿ ಮಾಲೆ ಅವರು ಕೂಡ ಈ ವಿದ್ಯಾರ್ಥಿ ಒಕ್ಕೂಟದ ಒಂದು ಅಧ್ಯಕ್ಷರಿದ್ದಾರೆ. ಮೋರೆ ಸರು, ಯುವರಾಜ್ ಭೇಂಡೆ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಉದಯ್ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅನೇಕ ಜನ ಈ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಸಂವಿಧಾನ್. ಧನ್ಯವಾದಗಳು. ಎಲ್ಲರಿಗೂ ಜೈ ಭೀಮ್ಗಳು. ಬಸವ ಕಲ್ಯಾಣ ತಾಲೂಕಿನ ಹಿರ್ನಾಗಾಂವ್ ಗ್ರಾಮದಲ್ಲಿ ದಿನಾಂಕ 15/6/2025 ರವಿವಾರದಂದು ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ, ಒಳ್ಳೆ ನಿಂತಿರ್ತಕ್ಕಂಥ ಮೂರ್ತಿಯನ್ನು ಅನಾವರಣ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದಂಥ ಡಾಕ್ಟರ್ HC ಮಾದೇವಪ್ಪ ಸಾಹೇಬರು ಇದು ಮೂರ್ತಿ ಅನಾವರಣ ಮಾಡಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ DG ಸಾಗರ್ ಸಾಹೇಬ್ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಅರಣ್ಯ ಮತ್ತು ಪರಿಸರ ಮಂತ್ರಿಗಳಾದಂಥ ಈಶ್ವರ್ ಖಂಡ್ರೆ ಅವರು ಸಭೆ ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಮತ್ತು ನಮ್ಮದು ಇವರು ಇಲ್ಲಿನ ಶಾಸಕರಾದ ಶರಣು ಸಲ್ಗರ್ ಅವರು ಪಾಲ್ಗೊಳ್ಳಲಿದ್ದಾರೆ ಮತ್ತು ವಿಜಯ್ ಸಿಂಗ್ ಪಾಲ್ಗೊಳ್ಳಲಿದ್ದಾರೆ. ಮತ್ತು ಮೀನುಗಾರಿಕೆ ಅಧ್ಯಕ್ಷ, ಕರ್ನಾಟಕ ಸರ್ಕಾರದ ಒಂದು ನಿಗಮದ ಅಧ್ಯಕ್ಷರನ್ನೇಯಾದಂಥ ಶ್ರೀಮತಿ ಮಾಲಾ B ನಾರಾಯಣರವರು ಅವರು ಕೂಡ ಭಾಗಿಯಾಗಲಿದ್ದಾರೆ. ಮತ್ತು ಅದೇ ರೀತಿಯಾಗಿ MLC ಆದಂಥ MG ಮುಳೆ ಅವರು ಕೂಡ ಭಾಗವಹಿಸಲಿದ್ದಾರೆ. ಮತ್ತು ಅದೇ ರೀತಿಯಾಗಿ ಧನರಾಜ್ ತಾಡಂಪಳ್ಳಿ ಈಗ ತಾನೇ ಒಂದು ASIC ಸಹಕಾರ ವಿಭಾಗದ ಒಂದು ರಾಜ್ಯ ಅಧ್ಯಕ್ಷರಾಗಿ ಅವರು ನೇಮಕೊಂಡ್ರೆ ಅವ್ರಿಗೂ ಕೂಡ ನಮ್ಮ ಈ ಮೀಡಿಯಾ ಮುಖಾಂತರ ಧನ್ಯವಾದ ತಿಳಿಸ್ತೀವಿ. ಮತ್ತು ಅದೇ ರೀತಿಯಾಗಿ ನಮ್ಮ ಈಗೇನು ಅತಿ ಹೆಚ್ಚು ನಮ್ಮ ಸಂಘಟನೆಗೆ ಅವರಿಗೆ ಒಂದು ಹೆಮ್ಮೆ ಪಡುವಂಥ ವಿಷಯ ಅಂದರೆ ಡಾಕ್ಟರ್ DG ಸಾಹೇಬ್ರಿ ಅವರಿಗೆ ನಿನ್ನ ತಾನೇ ಕರ್ನಾಟಕ ಸರ್ಕಾರವು ಅವರಿಗೆ MLC ಅಂತ ಹೇಳಿ ಘೋಷಿಸಿ ಆಯ್ಕೆ ಮಾಡಿದ್ದಾರೆ. ಅದು ಕೂಡ ನಾವು 15ನೇ ತಾರೀಕಿಗೆ ಇದು ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ ನಮ್ಮ ಸಂಘಟನೆ ವತಿಯಿಂದ ಅಂತ ಹೇಳ್ತಾ. ಮತ್ತು ಅದೇ ರೀತಿಯಾಗಿ ನಾವು ಈಗ ಈ ಒಂದು ಮೀಡಿಯಾಕ್ಕೆ ಇದು ಒಂದು ಇದು ಕೊಳ್ಳುತ್ತೇವೆ ನಾವು ಸಂವಾದ. ಇದರಲ್ಲಿ ಯುವರಾಜ್ ಬಂಡೆ ಅಣ್ಣವರು ಮತ್ತು ಸುರೇಶ್ ಮೊರೆ ಅಣ್ಣವರು, ನಮ್ಮ ತಾಲೂಕಿನ ಸಂಚಾಲಕರಾದಂಥ ವಾಮನ್ ಮೈಸೂಲ್ಗೇರ್ ಅವರು, ನಮ್ಮ ಸಂಘಟನೆಯ ಜಿಲ್ಲಾ ಸಂಚಾಲಕರಾದಂಥ ರಮೇಶ್ ಮೋಪರೆ ಅವರು, ಮತ್ತು ಅದೇ ರೀತಿಯಾಗಿ ನಮ್ಮ ಹೋಬಳಿ ಶಾಖೆಯಿಂದ ಆಗಿಸುವಂಥ ನಮ್ಮದು ಶ್ರೀನಿವಾಸ್ ಮತ್ತು ನಾಗಣ್ಣ ಹಾಂಗ್ರೆ ಮತ್ತು ಅಲ್ಲಿಂದ ಫುಲಿನ್ ಕುಮಾರ್ ಇವರೆಲ್ಲ ಜೊತೆಗಾರಿ. ಅದೇ ರೀತಿಯಾಗಿ ಹಿರ್ನಾಗದ ಮತ್ತು ಉದಯ್ ಕುಮಾರ್ ಆಗಲಿ, ಸುಭಾಷ್ ಆಗಲಿ, ಇನ್ನಿತರ ಪೂರ ಒಂದು 50-60 ಜನ ಅವರು ಬಂದಿದ್ದಾರೆ. ಎಲ್ಲರೂ ಕೂಡ ಅದೇ ರೀತಿಯಾಗಿ ಇದೇ ವೇಳೆ ನಾವೆಲ್ಲರೂ ಇದೊಂದು ಈ ಕಾರ್ಯಕ್ರಮದ ಉದ್ದೇಶಪೂರ್ವಕವಾಗಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ತಿರ ಹೋಗಿ ಪೂಜೆ ಸಲ್ಲಿಸಿ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡಿದ್ದೆವು. ಮತ್ತು ಅದೇ ರೀತಿಯಾಗಿ ಪ್ರಚಾರ ಸಮಿತಿ ಪ್ರಚಾರದ ಒಂದು ವೆಹಿಕಲ್ ವ್ಯಾನ್ ಕೂಡ ಪ್ರಚಾರ ಮಾಡ್ಲಿಕ್ಕದು ಇವತ್ತಿನ ದಿನಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಹೇಳಿ ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್